ಅತ್ತೆ ಎಲ್ಲೋಯ್ತು? ಹಾ, ಈ ಸೊಸೆ ಮುಂದೆ ನನ್ನ ಆಟ ನಡೆಯಲ್ಲ ಅಂತೇಳಿ ಎಲ್ಲೋ ಹೋಗಿರ್ಬೇಕು. ಯಾಕೋ ಮನೆಯಲ್ಲೇ ಇರಲ್ಲ, ಆ ಥರ ಹೊರಗಡೆನೇ ಇರ್ತದೆ. ಯಾವಾಗಾದ್ರೂ ಮುಂಬಕ್ಕೆ ಮನಿಕೆ ಮಾತ್ರನೇ ಮನೆಗೆ ಬರೋದು ನಮ್ಮ ಅತ್ತೆ. ಏನ್ ಬರ್ತಾ ಧಾರೆಗೆನೆ ಇವಳು ನಿಂತವಳೆ ಈ ಮೂದೇವಿ. ನನ್ನ ಮಗಳಿಗೆ ಒಳಿಗೂ ಮೋಸ ಮಾಡ್ತಾಳಂತೆ ಇವಳು ಮನೆಯಾಳಿ. ಓಹೋ ಆಂಟಿ, ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ನಿನ್ನಂತ ಮನೆಯಾಳ್ರಿದ್ರೆ ಇನ್ನೆಲ್ಲಮ್ಮ ಚೆನ್ನಾಗಿರಕ್ಕಾಗುತ್ತೆ? ಹೇಳು. ಅಯ್ಯೋ ಆಂಟಿ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನ್ ಮಾಡಿದೆ? ನಾನೇನ್ ಮಾಡಿದೆ ಅಂತದ್ದು? ಬನ್ನಿ ಒಳಗೆ. ಮಂಜಿ ಎಲ್ಲ ಹೋಗಿದ್ದಾಳೆ, ಬರ್ತಾಳೆ. ಬೇಕಾಗಿಲ್ಲ ಕಣಿ, ಅವಳು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ಆದ್ರೆ ನಿನ್ನಂತ ಮೈಯಾಳಿ ಕರೆದಿಕ್ಕೆ ನಾನು ಮನೆಗೆ ಬರಲ್ಲ. ನನ್ನ ಮಗಳಿಗೂ ಒಳಿಗೂ ಮೋಸ ಮಾಡ್ಬೇಕು ಅಂತಾನ ಬೇರೆ ಕೊಟ್ಟಿದ್ದ ಈ ಮನೆಗೆ ಮತ್ತೇನೆ ಒಂದಾಗಂಗ್ ಮಾಡಿ ಈಗ ನಮ್ ನೊಳಿಗೆ ಮೋಸ ಮಾಡ್ತೀರಿ ಅಂದ್ರೆ ನನ್ನ ಮಗಳಿಗೂ ಒಳಿಗೂ ಅದಕ್ಕೇನೆ ನಾನು ಬೇರೆ ತಗ ಅಂತ ಹೇಳಿ ಬೇರೆ ಕೊಡ್ಸಿ ಬೇರೆ ಮನೆಗೆ ಇಟ್ಟಿದ್ದೆ. ನಾನು ಬಂದು ಇದ್ದೆ ಅವಳ ಜೊತೆಗೆ. ಆದ್ರೆ ನಿಮ್ಮತ್ತೆ ಎಲ್ಲ ಕೆಡ್ಸಿಳು. ಆದ್ರೆ ಇವಾಗ ಒಳ್ಳೆಯವಳಾಗಿರೋ ತರ ಕಾಣ್ತಾಳೆ ನಿಮ್ಮತ್ತೆ. ಏನು ನಮ್ಮತ್ತೆ ಒಳ್ಳೆಯವರಾಗ್ಯವರ? ಈಗ ಏನಂತ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನಾಗೈತೆ ನಿಮ್ಗೆ? ಅಲ್ಲ ಮಂಜಿ ಈ ಮನೆಗೆ ಬರಕ್ಕೆ ಮತ್ತೆ ಈ ಮನೆಗೆ ಬರಕ್ಕೆ ಕಾರಣ ನಾನಲ್ಲ, ನೀನು ಮತ್ತೆ ನಮ್ಮ ಅತ್ತೆ. ನೀವಿಬ್ರೆ ತಾನೇ ಜಗಳ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಮಂಜಿ ಮುನ್ಸ್ಕೊಂಡು ಹೋಗಿದ್ಕೆ ತಾನೆ ಮಾವ ಏನು ಬೇಡ ಬೇರೆ ಕೊಡೋದೇನು ಅಂತ ಹೇಳಿ ಈ ಮನೆಗೆ ಮತ್ತೆ ಬರ್ರಿ ಅಂತ ಒಂದಾಗ ಮಾಡಿದ್ದು. ಏಯ್ ಮುಚ್ಕೊಂಡಿರು. ನಿಮ್ಮ ಅತ್ತೆ ಇವಾಗ ಬದಲಾಗಿವಳೆ. ನಮ್ಮ ಮಂಜಿಗೋಸ್ಕರ ಅಲ್ಲಿಗ ನಾನು ಬಂದಿದ್ಲು. ನಿಮ್ಮ ಅತ್ತೆ ನೀನ್ ಮಾಡ್ತಿರೋ ಅನ್ಯಾಯನೆಲ್ಲ ನಾ ಹೇಳಕ್ಕೆ, ಅದಕ್ಕೆ ಅನ್ಯಾಯನೆಲ್ಲ ನಾ ಸರಿ ಮಾಡೋಣ ಅಂತನ ಬಂದಿದ್ದೀನಿ. ಅನ್ಯಾಯನ ನಾನ್ ಯಾಕೆ ಅನ್ಯಾಯ ಮಾಡ್ಲಿ? ಯಾಕೆಂದ್ರೆ ಎಲ್ಲ ಹಾಕಿನ ಹೊಡಿಯಕ್ಕೆ. ಅಮ್ಮ ಏನ್ ಮಾತಾಡ್ತಾ ಇದ್ಯಾ? ನೀನು ಇವಳ ಜೊತೆಗೆ ಸೇರ್ಬೇಡ ಕಣೆ ಮಂಜಿ. ಇವಳು ನಿಮ್ ತಲೆ ಕೆಡ್ಸಿ ನಿಂದುನು ನಿನ್ ಗಂಡಂದುನು ಎಲ್ಲ ಆಸ್ತಿ ಹೊಡಿಯಕ್ಕೆ ಪ್ಲಾನ್ ಮಾಡ್ಕೊಂಡವಳೆ. ಇವಳು ಮಾತ್ರ ನಂಬಕ್ ಹೋಗ್ಬೇಡ, ಹೇಳ್ತೀನಿ. ನೋಡೆ ಮಂಜಿ, ನಿಮ್ಮ ಅಮ್ಮ ಅವಾಗಿಂದನ ನನ್ನ ಬಗ್ಗೆ ಹೆಂಗ್ ಮಾತಾಡ್ತೈತೆ, ಯಾಕೆ ಹಿಂಗ್ ಮಾತಾಡ್ತೈತೆ ನೀನೇ ಕೇಳು. ಶ್ರೀದೇವಿ ನೀನೇನ್ ತಲೆ ಕೆಡ್ಸ್ಕೋಬೇಡ, ನಾನ್ ಮಾತಾಡ್ತೀನಿ ಅಮ್ಮನ ಹತ್ರ. ಬಾಯ್ಲಿ ಕಡೆ ಬಾ ಬಳಿಕೆ ಹೋಗೋಣ. ನಡಿ ಬರ್ತೀನಿ. ಅಮ್ಮ ನಿನಗೆ ಏನ್ ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಬಂದ ತಕ್ಷಣ ಆ ಶ್ರೀದೇವಿ ಮೇಲೆ ಯಾಕೆ ಹಂಗ ಆಡ್ತಾ ಇದ್ಯಾ? ಏನ್ ಮಾಡಿದ್ಲು ಅವಳು? ಅಯ್ಯೋ ದಡ್ಡಿ, ನೀನು ಅವಳ ಪೆದ್ದಿ ತರ ನಂಬಕ್ ಹೋಗ್ಬೇಡ. ಅವಳ ಮನೆ ಹೊಡಿತಾಳೆ. ನೀನು ಅವಳ ಜೊತೆಗೆ ಸೇರ್ಕೊಂಡಿದ್ಯಂತೆ ಈಗ. ಅವಳು ನೀನು ಏನೋ ಮಾತಾಡ್ತೀರಂತೆ, ನೀನ್ ಮರಳು ಮಾಡಿ ಅವಳ ಕಡೆ ಕೇಳ್ಕೊಂಡಂತೆ. ಬೇಡ ಕಣೆ, ನಂಬೇಡ. ಅಯ್ಯೋ ಅಮ್ಮ, ಹಿಂಗಂತ ಯಾರು ಹೇಳಿದ್ ನಿನ್ಗೆ? ಯಾರು ಹೇಳಿದ್ದು ಅಂತ? ಯಾರು ಅಂದ್ರೆ ನಿಮ್ಮ ಅತ್ತೆನೆ ಬಂದು ಹೇಳಿದ್ಲು. ಬಂದು ನಿನ್ ಮಗಳಿಗೆ ಬುದ್ಧಿ ಹೇಳು, ಅವಳ ಜೊತೆ ಸೇರ್ಕೊಂಡು ಹಾಳಾಗಿ ಹೋಗ್ತಾ ಇದ್ದಾಳೆ, ಆ ಶ್ರೀದೇವಿ ಮಂಕ್ ಮಾಡಿ ಎಲ್ಲ ಆಸ್ತಿನ ಹೊಡಿಯಕ್ಕೆ ನಿನ್ ಮಗಳಿಗೆ ಮಂಕ್ ಬುದ್ಧಿ ಹರಿಸಿ ಅವಳ ಕಡೆಗೆ ಮಾಡ್ಕೊಂಡವಳೆ ಅಂತ ನಿಮ್ಮ ಅತ್ತೆನೆ ಬಂದು ಹೇಳಿದ್ಲು. ನಿನ್ನೊಳಗೆ ಹೇಳ್ತಾ ಇದ್ದೀನಿ, ನಿನ್ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಬಂದು ಅವಳಿಗೆ ಬುದ್ಧಿ ಹೇಳು ಅಂತನ ಹೇಳಿದ್ಲು ನಿಮ್ಮ ಅತ್ತೆನೆ. ಅದಕ್ಕೆ ನಾನು ಬಂದಿದ್ದು ಇವಾಗ. ಹಂಗ ಹೇಳುದ ನಮ್ಮ ಅತ್ತೆ? ಅಲ್ಲಿಗನ ಬಂದಿತ್ತ ನಿಮ್ಮಂತ ಕಣನ? ಹ್ಞೂ ಕಣೆ, ಪಾಪ ದೇವ್ರ ಅಂತವಳು ನಿಮ್ಮ ಅತ್ತೆ. ನೋಡು ನೀನು ಹಿಂಗೆ ಇವಳು ಮಾತು ಕೇಳಿ ಹಾಳಾಗಿ ಹೋಗ್ತಿರೋದು ನಾ ಬಂದು ಅಲ್ಗಾನ ಬಂದು ಹೇಳವಳಲ್ಲ ನಿಮ್ಮ ಅತ್ತೆ. ನಾನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ಅವಳೇ ನಿನ್ ಚೆನ್ನಾಗಿರಕ್ಕೆ ಬಿಡ್ತಾ ಇಲ್ಲ ಅಂತನ. ಆದ್ರೆ ಈಗ ಗೊತ್ತಾಗ್ತೈತೆ ಯಾರನ್ನ ಯಾಮಾರಿಸ್ತಾ ಇದಾರೆ ಅಂತನ. ಅಯ್ಯೋ ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಇಷ್ಟು ದಿನ ನಾನು ಅತ್ತೆ ಒಳ್ಳೇದು ನನಗೋಸ್ಕರನ ಇಷ್ಟೆಲ್ಲ ಮಾತಾಡ್ತಿದ್ದೆ, ಭಾಗ ಕೊಡಿಸು ಹಂಗೆ ಹಿಂಗೆ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಅದಲ್ಲ, ಭಾಗ ಕೊಡ್ಸಿದ್ದೇನೆ ನಮ್ಮ ಅತ್ತೆ. ನಾನು ಅಧಿಕಾರ ಚಲಾಯಿಸಬೇಕು, ನಾನು ಯಜಮಾನಿ ಆಗ್ಬೇಕು, ನಾನು ಅವ್ರ ಗುಲಾಮಿಯಾಗಿ ಅವ್ರಿಗೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಭಾಗ ಕೊಡ್ಸಿದ್ದು ಅಷ್ಟೇನೆ. ನನ್ನ ಈ ಮನೆಗೆ ಸೊಸೆ ಮಾಡ್ಕೊಂಡ್ ಬಂದಿದ್ದು ಅಷ್ಟೇನೆ. ಈ ಶ್ರೀದೇವಿ ಇದ್ದಾಳಲ್ಲ, ಅವಳ ವಿರುದ್ಧ ನಾನು ಎತ್ಕಟ್ಟಿ ಈ ಶ್ರೀದೇವಿ ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಅಂತನ ಅಷ್ಟೇನೆ. ಅದ್ ಬಿಟ್ರೆ ಯಾವ ಮಾನವೀಯತೆನೂ ಇಲ್ಲ, ಎಂಥದ್ದು ಇಲ್ಲ ನಮ್ಮ ಅತ್ತೆಗೆ, ತಿಳ್ಕೊ. ಅವತ್ತೆ ಬಂದು ಹೇಳಿರೋದು. ನಾನು ಇವಾಗ ಅವ್ರ ಮಾತು ಕೇಳ್ತಾ ಇಲ್ವಲ್ಲ, ಅವ್ರ ವಿರುದ್ಧ ನಿಂತಿದ್ದೀನಲ್ಲ. ಶ್ರೀದೇವಿ ನಾನು ಜೊತೆ ಸೇರ್ಕೊಂಡಿದ್ದೀವಲ್ಲ, ಅದಕ್ಕೆ ನೋಡಿ ಸಹಿಸ್ಕೊಂಬಕ್ಕಾಗ್ದೆ ನಿನಗೆ ಬಂದು ಹೇಳೈತೆ. ನೀನ್ ಅದೇ ನಿಜ ಅನ್ಕೊಂಡು ಹಿಂಗ್ ಆಡ್ತಾ ಇದೆಯಲ್ಲ, ಅರ್ಥ ಮಾಡ್ಕೊ. ಏನು ಹೇಳ್ತಾ ಇದ್ಯಾ ನೀನು? ಈ ಶ್ರೀದೇವಿ ಒಳ್ಳೆಯವಳ? ನಿಮ್ಮ ಮತ್ತೆ ಬಂದು ಅಲ್ಲಿವರೆಗೂ ಬಂದು ಹೇಳಿದ್ಲಲ್ಲಿ. ನನಗೆ ಯಾಕೋ ನಿಮ್ಮ ಅತ್ತೆದೇ ಮಾತು ನಿಜ ಅಂತ ಅನ್ಸುತ್ತೆ. ಅಮ್ಮ ಸುಮ್ಮನೆ ಇರು, ನಾನು ಇಷ್ಟ ದಿನ ಹಂಗೆ ಅಂದ್ಕೊಂಡಿದ್ದೆ, ಅವತ್ತೇ ಹೇಳಿದ್ ನೋಡಿದ್ರೆ. ಆದ್ರೆ ಇಲ್ಲಿಗೆ ಮತ್ತೆ ಬಂದ್ಮೇಲೆ ಈ ಶ್ರೀದೇವಿ ಎಷ್ಟು ಒಳ್ಳೆಯವಳು ಅಂತ ಈಗ ಅರ್ಥ ಆಗಿದೆ. ನಾನು ಕಷ್ಟದಲ್ಲಿದ್ದಾಗ ಸಮಾಧಾನ ಮಾಡಿ ನನ್ನ ಮನ್ಸು ಬದಲಾಯಿಸಿದ್ದು ಇವಳೇನೆ. ಈಗ ನನಗೆ ಅರ್ಥ ಆಗ್ತಾ ಇದೆ ನಮ್ಮ ಅತ್ತೆ ಎಂತವ್ರು, ಶ್ರೀದೇವಿ ಎಂತವಳು ಅಂತಾನ. ನೀನು ಯಾಮಾರಕ್ ಹೋಗ್ಬೇಡ, ನಮ್ಮ ಅತ್ತೆ ಮಾತು ಕೇಳ್ಕೊಂಡು ನನ್ನ ಮಾತು ಕೇಳು. ಶ್ರೀದೇವಿ ಅಂತವಳಲ್ಲ, ನಾವೆಲ್ಲರೂ ಚೆನ್ನಾಗಿರೋಣ ಅಂತ ನಾ ಬಯಸ್ತಾಳೆ. ಗೊತ್ತಾಯ್ತಾ? ನಾವಿಬ್ರು ಫ್ರೆಂಡ್ಸ್ ತರ ಇದ್ದೀವಿ. ನನಗೂ ಏನಾನ ತೊಂದರೆ ಆದ್ರೆ ಕಷ್ಟ ಬಂದ್ರೆ ನನ್ನ ಹತ್ರ ಹೇಳ್ಕೊ, ನಾನು ನಿನ್ ಫ್ರೆಂಡ್ ಆಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದಾಳೆ. ಅತ್ತೆ ಮಾತು ನಂಬಕ್ ಹೋಗ್ಬೇಡ ಅಂತಾನು ಹೇಳಿದಾಳೆ. ಅವತ್ತೆ ಮುಂಚೆಯಿಂದಾನು ಹಿಂಗೆ ಅಂತೇನೆ. ತವ್ರ ಮನೆಯಲ್ಲೂ ಅಷ್ಟೇ ಅಂತೆ, ಬರೀ ಜಗಳ ಅಂತ ಹೋದ್ರೆ ಇವ್ರೂರೇ ಅಂತೆ. ಅದ್ ಗೊತ್ತಿತ್ತಲ್ಲ ಬಿಡು, ಅವಾಗ್ಲೇ ಅಲ್ಲೇ ಒಂದ್ಸಾರಿ ಹೋಗಿದ್ದಲ್ಲ ಅವ್ರ ಊರ್ಗೆ. ಹೋಗಿದ್ದೆ, ನಿನಗೂ ಗೊತ್ತಾಯ್ತಾ? ನಿನಗೆ ಗೊತ್ತಿಲ್ವೇನೋ ಅನ್ಕೊಂಡು ಹೇಳ್ದೆ ಬಿಡು. ಅತ್ತೆ ಮಾತು ನಂಬಕ್ ಹೋಗ್ಬೇಡ, ಅದ್ಯಾವ್ದು ಸತ್ಯ ಅಲ್ಲ.
ಅವತ್ತೆಗೇನು ಅವ್ರಿಗಿಷ್ಟಕ್ಕೆ ವಿರುದ್ಧವಾಗಿ ಈ ಶ್ರೀದೇವಿ ಮತ್ತೆ ರವಿ ಮಾವನು ಮದುವೆ ಮಾಡ್ಕೊಂಡ್ ಬಂದ್ರಲ್ಲ, ಅವಾಗಿಂದ ಇವ್ರ ಮೇಲೆ ದ್ವೇಷ ಶುರುವಾಗೈತಿ. ಹೆಂಗಾದ್ರೂ ಮಾಡಿ ಇವಳ ಮನೆ ಬಿಟ್ಟು ಕಳಿಸಿ ಅವ್ರು ಇಷ್ಟಪಡೋಂಥ ಹುಡುಗಿನ ಯಾರನ್ನಾದ್ರೂ ಮದುವೆ ಮಾಡ್ಕೊಂಬಂದು ಅವ್ರು ಹೇಳ್ದಂಗೆ ಕೇಳ್ಕೊಂಡಂಗೆ ಇಕ್ಕೋಬೇಕು. ಇಷ್ಟ ದಿನ ನನ್ನ ಹೆಂಗೆ ಇಟ್ಕೊಂಡಿದ್ರೆ ಹಂಗೆ ಇಟ್ಕೋಬೇಕು ಅಂತ ಅವ್ರ ಪ್ರಯತ್ನ ಅಷ್ಟೇನೆ. ಅತ್ತೆ ಮಾತು ಯಾವುದು ನಿಜ ಅಲ್ಲ. ಹೌದೇನಿ, ನೀನು ಹೇಳ್ತಾ ಇರೋದು ನಿಜನಾ? ಶ್ರೀದೇವಿ ಒಳ್ಳೆಯವಳ? ಹೌದಮ್ಮ, ತುಂಬ ಒಳ್ಳೆಯವಳು. ನಾನು ಈ ಮನೆಗೆ ಬಂದಮೇಲೆ ಇವಾಗ ಅರ್ಥ ಮಾಡ್ಕೊಂಡೆ. ಇಷ್ಟು ಮದುವೆ ಆಗಿ ಇಷ್ಟು ದಿನ ಆಯಿತು, ಎಷ್ಟು ಒಂದು 8-10 ತಿಂಗಳ ಮೇಲೆ, ಒಂದು ವರ್ಷನೇ ಆಗ್ತಾ ಬಂತ ಏನೋ. ಆದರೆ ನನಗೆ ಇಷ್ಟು ದಿನ ಇವಳು ಏನು ಅಂತ ಅರ್ಥ ಆಗಲಿಲ್ಲ. ಮತ್ತೆ ಈ ಮನೆಗೆ ವಾಪಸ್ ಬಂದಮೇಲೆ ಅರ್ಥ ಆಯಿತು ಏನು ಅಂತಾನ. ಈಗ ಈ ಮನೇಲಿ ಯಾರು ಒಳ್ಳೆಯವರು, ಯಾರು ನಮ್ಮ ಪರವಾಗಿದ್ದಾರೆ ಅನ್ನೋದು ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಆ ಅತ್ತೆ ಮಾತು ಯಾವತ್ತೂ ನಂಬಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಈ ಅತ್ತೆ ಮಾತ ನಮ್ಮ ಮಾವ ನಮ್ಮ ಅಜ್ಜಿನೇ ನಂಬಲ್ಲ ಅಂತಂದ್ರೆ ನೀನ್ ಯಾಕೆ ನಂಬ್ತೀಯ? ಸತ್ಯ ಅಂತಾನ? ಎಲ್ಲ ಬರೀ ಸುಳ್ಳು ಅವ್ರು ಹೇಳೋದೆಲ್ಲ. ಹೌದಾ? ಅಯ್ಯೋ, ನಾನು ನಿಮ್ಮ ಅತ್ತೆ ಅಲ್ಲಿಗಾನ ಬಂದಿಲ್ಲಲ್ಲ, ಎಲ್ಲ ನಿನ್ನೊಳ್ಳೆದಕ್ಕೆ ಹೇಳಕ್ ಬಂದವಳೆ ಅನ್ಕೊಂಡಿದ್ದೆ. ಈಗ ಗೊತ್ತಾಗ್ತೈತೆ ನಿಮ್ಮ ಅತ್ತೆ ಅಂತವಳು ಅಂತಾನ. ಹೌದು ಆಂಟಿ, ನಮ್ಮಿಬ್ರು ಬೇರೆ ಮಾಡಿ ನಮ್ಮಿಬ್ರಿಗೂ ಜಗಳ ತಂದಿಕ್ಕಿ ಅವರು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಅದಕ್ಕೆ ನಿಮಗ್ ಬಂದು ಚುಚ್ಚಿದ್ದಾರೆ. ಇಲ್ಲಿ ಮಂಜಿ ತಲೆ ಕೆಡ್ಸಕ್ ನೋಡಿದ್ರು, ಆ ರಾಣಿನೂ ಅವರು ಸೇರ್ಕೊಂಡು. ಅದೇ ಮಂಜಿ ಅವ್ರ ಮಾತು ಕೇಳಲಿಲ್ವಲ್ಲ, ಕೊನೆಗೆ ನಿನ್ನ ಹತ್ರ ಹೇಳ್ತಿದ್ರೆ ಮಾತು ಕೇಳ್ತಾಳೇನೋ ಅಂತ ಈ ತರ ಹೇಳ್ಕೊಟ್ಟಿದ್ದಾರೆ ಅಷ್ಟೇನೆ ನಮ್ಮತ್ತೆ. ಯಾವುದು ನಿಜ ಅಲ್ಲ. ಹೌದಾ? ಅಯ್ಯೋ ಶ್ರೀದೇವಿ, ನಿಮ್ಮ ಅತ್ತೆ ಹೇಳ್ದಾಗ ನನಗೆ ನಿನ್ನ ಮ್ಯಾಲೆ ಸಿಟ್ಟು ಬಂದಿತ್ತು. ಇವಳು ಮದುವೆ ಮಾಡ್ಕೊಂಬಂದಾಗ್ಲೂ ಹಂಗೆ ಹೇಳಿದ್ರು, ಅವಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತಾನೆ. ಅವಾಗಿಂದ ನಿನ್ನ ಮೇಲೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಕಣಮ್ಮ. ಈಗ ಗೊತ್ತಾಗ್ತೈತೆ. ಸರಿ ಆಯ್ತು ಬಿಡು, ಕ್ಷಮಿಸ್ಬಿಡು. ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡೆ ಮಾತಾಡೋಕ್ಕೆ ಕ್ಷಮಿಸ್ಬಿಡಮ್ಮ. ಹೌದಮ್ಮ, ನಮ್ಮ ಅತ್ತೆ ನಾನು ನಂಬಕ್ಕೆ ಹೋಗ್ಬೇಡ. ಕೂತ್ಕೋ ಮಂಜಿ. ನೀನು ನಿಮ್ಮ ಅಮ್ಮಗೆ ಯಾತನ ಕೊಡು, ನಾನು ಹೋಗಿ ಅಂಗಡಿಲಿ ಸ್ವಲ್ಪ ಬೇಳೆನೂ ಬೆಲ್ಲನೂ ತಗೊಂಬರ್ತೀನಿ, ಒಬ್ಬಟ್ಟು ಮಾಡೋಣ. ಸರಿ ಆಯ್ತು, ಹೋಗ್ತಾವಮ್ಮ. ಹಂಗಾದ್ರೆ ಜಯಮ್ಮ ಹೇಳಿದೇನೆ ತಪ್ಪು ಅನ್ನಂಗೆ ಆಯ್ತು. ಈ ಜಯಿ ಇವಳು ಬೆಳೆ ಬೇಯಿಸ್ಕೊಂಬಕ್ಕೆ ಇವರಿಬ್ರನ್ನು ದೂರ ಮಾಡಿ ಇಂಥ ಕಿತಾಪತಿ ಮಾಡ್ತಾ ಇದ್ದಾಳಾ? ಈಗ ಗೊತ್ತಾಗ್ತೈತೆ ಈ ಜಯಮ್ಮನ ಬಂಡವಾಳ ಏನು ಅಂತಾನ. ಓ ರತ್ನಮ್ಮ, ಏನಮ್ಮ ಯಾವಾಗ ಬಂದೆ? ಚೆನ್ನಾಗಿದ್ದೀಯಾ? ಕುಕ್ಕ ಯಾಕೆ ನಿಂತ್ಕೊಂಡಿದ್ಯಾ? ಎಲ್ಲಿ ಮಂಜಿ ಇಲ್ವೇ ಮನೆಗೆ? ಇದಾಳೆ ಕಣಕ, ನೀರು ತಾಂಬತ್ತೀನಿ ಅಂತ ಓದ್ಲು. ಶ್ರೀದೇವಿನೂ ಇದ್ಲು, ಅವಳು ಅಂಗಡಿಲಿ ಆತ ತಾಂಬತ್ತೀನಿ ಅಂತಾನ ಓದ್ಲು. ಚೆನ್ನಾಗಿದ್ದೀರಾ ನೀವು? ಓ ಕಣೆ, ನಾನು ಚೆನ್ನಾಗಿದ್ದೀನಿ. ಕುಕ್ಕ ಚೆನ್ನಾಗಿದ್ಯಾನಮ್ಮ? ಚೆನ್ನಾಗಿರು, ಉಂಡ್ಕೊಂಡು ತಿನ್ಕೊಂಡು. ಏನು ಯೋಚನೆ ಮಾಡಬೇಡ, ನಿನ್ನ ಮಗಳು ಇಲ್ಲಿ ಚೆನ್ನಾಗಿರ್ತಾಳೆ, ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ನಿನಗೂ ಚೆನ್ನಾಗಿಲ್ಲ ಅಂದ್ರೆ ಬಾ, ಒಂದೆರಡು ದಿವಸ ಇರು ಮಗಳ ಜೊತೆಗೆ ಮಾತಾಡ್ಕೊಂಡು ಹೋಗು. ಆಯ್ತಾ? ನಾವೇನು ಬರಬೇಡ ಅಂತ ಹೇಳಲ್ಲ, ಇರಬೇಡ ಅಂತ ಹೇಳಲ್ಲ, ಗೊತ್ತಾಯ್ತಾ? ಸರಿ ಕಣಕ, ಆಯ್ತು. ಹಂಗೆ ಮಾಡ್ಲಿ. ನನ್ನ ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಬಿಡು. ಅಮ್ಮ ತಗ ನೀರು ಕುಡಿ. ಅಲ್ಲಿಕ್ಕಮ್ಮ ಕುಡಿತೀನಿ. ನಾನು ಚೆನ್ನಾಗಿದ್ದೀನಿ, ನೀನೇನು ಚಿಂತೆ ಮಾಡಬೇಡ ನನ್ನ ಬಗ್ಗೆ. ನೀನು ಆರಾಮಾಗಿರು. ಸರಿ ಆಯ್ತು ಕಣೆ. ಮಂಜಿ, ನನಗೂ ಅದೇ ಅಲ್ವಾ ಬೇಕಾಗಿರೋದು, ನಿನ್ಗೊಂದು ಒಳ್ಳೆ ಮನೆ ಸೇರಿಸ್ಬೇಕು ಅಂತ ನನ್ನ ಆಸೆ ಇದ್ದಿದ್ದು. ಈಗ ಈ ಮನೆ ನಿನಗೆ ಚೆನ್ನಾಗಿ ಆಗಿ ಬಂದೈತೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅನ್ನಿಸ್ತೈತೆ. ಸರಿ, ನನಗೆ ಇನ್ನೇನು ಚಿಂತೆ ಇಲ್ಲ, ಇಷ್ಟು ಸಾಕು. ಸರಿ ಅಮ್ಮ, ಆಯಿತು. ನಾನು ಅಡುಗೆ ಮಾಡೋಕ್ಕೆ ಎಲ್ಲ ಹೊಂದಿಸ್ಕೊಂತೀನಿ, ನೀನು ಅಜ್ಜಿ ಹತ್ರ ಮಾತಾಡ್ತಾ ಇರು. ಸರಿ ಆಯ್ತು, ಹೋಗಮ್ಮ. ಮತ್ತೆ ನಿಮ್ಮೂರಾಗೆ ಮಳೆ ಚೆನ್ನಾಗೈತೆ ನಮ್ಮ ರತ್ನಮ್ಮ? ಕೂಲಿ ಪಲಿ ಚೆನ್ನಾಗಿ ಸಿಗುತ್ತಾ? ಹೂ ಕಣಕ್ಕ, ಚೆನ್ನಾಗಿ ಸಿಗುತ್ತೆ ಕೂಲಿ. ಇವಾಗ ತಿಗಡ, ರಾಗಿ, ಆಮೇಲೆ ಕಡಲೆಕಾಯಿ ಎಲ್ಲ ಹಾಕ್ಯವ್ರೆ, ಚೆನ್ನಾಗಿ ಸಿಗುತ್ತೆ. ನಮ್ದು ಒಂದಿಷ್ಟು ಐತೆ, ಮಳೆ ಒಂದಿಷ್ಟು ಚೆನ್ನಾಗಿ ಬಂದ್ರೆ ಕಡಲೆ ಬೀಜ ಬಿತ್ಸೋಣ ಅಂತಿದ್ದೀನಿ. ಒಂದು ಅರ್ಧ ಎಕರೆ ಐತೆ ಅಷ್ಟೇನೆ, ನಮ್ಮ ಅಣ್ಣ ತಮ್ಮಗಳ ಭಾಗಕ್ಕೆ ಬಂದಿದ್ದು. ಹಂಗ ಐತಲ್ಲ ಇಷ್ಟವಷ್ಟನ, ಸಾಕ್ಬಿಡು, ನಿನ್ನ ಜೀವನಕ್ಕೆ ಆಗುತ್ತೆ. ಅದ್ರಾಗೆ ಏನಾರ ಬೆಳ್ಕೊಂಡು ಕೈಲಾಗ ತಕ್ಕನ ಕೂಲಿ ಮಾಡ್ಕೊಂಡು ಜೀವನ ಮಾಡು. ಏನು ಚಿಂತೆ ಮಾಡಬೇಡ. ಸರಿ ಆಯ್ತು ಕಣಕ್ಕ. ಅಂದರೆ ಮಂಜಿ ರಮ್ಮಯ್ಯ ಬಂದು ಅವಳಗಾಲೆ ಹೋಗ್ದಿರ್ಬೇಕು ಮಂಜಿಗೆ, ಆ ಶ್ರೀದೇವಿ ಜೊತೆಗೆ ಸೇರಬೇಡ ಅಂತಾನ. ನನ್ನ ಪ್ಲಾನು ಚೆನ್ನಾಗಿ ಕೆಲಸ ಮಾಡೈತೆ. ಹೋಗಿ ಅವ್ರಮ್ಮಯ್ಯ ಹೇಳಿ ಬಂದಿದ್ದಕ್ಕೂ ಸಾರ್ಥಾಯ್ತು ಬಿಡು. ಏನು ಹೇಳಿರ್ಬೋದು, ಕರ್ಕೊಂಡೋಗಿ ಮಾತಾಡಿಸ್ಬೇಕು. ಇಲ್ಲಿ ಮಾತಾಡ್ಸಿದ್ರೆ ಸರಿಯಾಗಲ್ಲ, ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಬೀಗ್ರಿ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಕಾಣಿಸ್ತಾ ಇಲ್ವಾ ಜಯಮ್ಮ? ಕುತ್ಕೊಂಡಿರೋದು ಇಲ್ಲಿಗಾನ ಬಂದಿದ್ದೀನಿ ನಡ್ಕೊಂಡು ಅಂದಮೇಲೆ ಚೆನ್ನಾಗಿ ಇರೋದಕ್ಕೆ ಬಂದಿರೋದು. ನೀನು ಚೆನ್ನಾಗಿದೆಯಾ ತಾನೇ? ಚೆನ್ನಾಗಿದ್ದೀನಿ. ಸರಿ ಬಾ, ಸ್ವಲ್ಪ ಇಲ್ಲಿ ಸೆಕೆ, ಹೊರ ಕುಕ್ಕಮ್ಮನ ಬಾ. ಬಾ ಇಲ್ಲಿ. ಇನ್ನೆಂತ ಸೆಕೆ ಆಗುತ್ತೆ ಜಯಮ್ಮ? ಯಾವ ಸೆಕೆನೂ ಇಲ್ಲ, ಎಂಥದ್ದು ಇಲ್ಲ.
ನಿನಗೆ ಸೆಕೆ ಆಗಲ್ಲ, ಸುಮ್ಮನೆ ನಿನ್ ವಯಸ್ಸಾಗೈತಲ್ಲ ಅದಕ್ಕೆ. ವಯಸ್ಸಿರೋರಿಗೆ ನಮ್ಮಂತರಿಗೆ ಸೆಕೆ ಆಗುತ್ತೆ ಅಲ್ವೇನೆ ರತ್ನಮ್ಮ? ಹ್ಞೂ ಹೌದೌದು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಡಿ ಬರ್ತೀನಿ. ಹೌದಾ, ಬಾಬಾ ಬಾ ಬೇಗ ನಡಿ. ನಿಂತಾಗೆ ನಾನು ಒಂದಿಟ್ಟು ಮಾತಾಡ್ಬೇಕು, ನಿನ್ನ ಸ್ವಲ್ಪ ವಿಚಾರಿಸ್ಕೋಬೇಕು. ನಡಿ. ವಿಚಾರಿಸದ? ಸರಿ ಆಯ್ತು, ಬಾ ಬಾ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.